ಅದಕ್ಕೋಸ್ಕರ ನಿನ್ನೆ ಶ್ರೀ ಕಾರ್ಯಕಾರಿ ಸಮಿತಿಯಲ್ಲಿ ತೀರ್ಮಾನ ಆಗಿದೆ. 5ನೇ ತಾರೀಕಿನಿಂದ ಚಳುವಳಿ ಮಾಡಬೇಕು. ಗ್ರಾಮ ಪಂಚಾಯಿತಿಯಿಂದ ರಾಜ್ಯ ಮಟ್ಟದವರೆಗೆ ಚಳುವಳಿ ನಿರಂತರವಾಗಿ ಮಾಡ್ತಾ ಇರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನ ಉಳಿಸ್ತಕ್ಕಂಥದ್ದು ಕೆಲಸ ನಮ್ ಕೆಲಸ. ನಮ್ಮ ನರೇಗಾ, ಮಹಾತ್ಮ ಗಾಂಧೀಜಿ ನರೇಗಾ ಇದನ್ನ ಈಗ ಅದನ್ನ ಅಳಿಸ್ಬೇಕು ಅಂತ ಹೇಳಿ ಕೊಡ್ತಿದ್ದಾರೆ. ಅದನ್ನ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದು ಅಂತಕ್ಕಂಥದ್ದು ನಿರಂತರವಾಗಿ ಹೋರಾಟ ಮಾಡಬೇಕು. ಇದನ್ನ ನಾವು 5ನೇ ತಾರೀಕಿನಿಂದ ಮಾಡಬೇಕು ಅಂತ ಹೇಳಿ ನಿನ್ನೆ ವರ್ಕಿಂಗ್ ಕಮಿಟಿನಲ್ಲಿ ತೀರ್ಮಾನ ಆಗಿದೆ. ಬಹುಶಃ ಬಂದಿರ್ಬೇಕು ಸರ್ಕುಲರ್ ಬಂದಿದೆ. ನಾವು ಇದನ್ನ ನಿರಂತರವಾಗಿ ಮಾಡೋಣ. ಪಂಚಾಯತಿ ಲೆವೆಲ್ನಿಂದ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಏನಾದರೂ ದೇಶಕ್ಕೆ ಬದಲಾವಣೆ ಮಾಡಿದ್ರೆ ಇಲ್ಲಿವರೆಗೆ ಬಂದಿದ್ರೆ ನಾವು ಸ್ವತಂತ್ರ ಭಾರತದಲ್ಲಿ ಬದಲಾವಣೆಗಳಾಗಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಬರಲಿಕ್ಕೆ ಕಾರಣ. ಅದಕ್ಕೆ ಅವ್ರನ್ನ ರಾಷ್ಟ್ರಪಿತ ಅಂತ ಕರೆಯೋದು. ಈ ರಾಷ್ಟ್ರಪಿತ ನಾವು ಏನ್ ಕರಿತೀವಿ ಅವರ ಹೆಸರನ್ನೇ ಈಗ ಅಳಸಾಕಬೇಕು. ಇದನ್ನ ಅಳಸಾಕಕ್ಕೆ ಬಿಡಬಾರದು ಅಂತಕ್ಕಂಥದ್ದೇ ನಾವು ಎಲ್ಲರೂ ಕೂಡ ಒಟ್ಟಾರೆಯಾಗಿ ಕಾರ್ಮಿಕರಿಂದ ಇವತ್ತೇನಾಗಿದೆ, ರೂರಲ್ ಎಕಾನಮಿನೇ ಹಾಳು ಮಾಡ್ಬೇಕು ಹೊರಟಿದ್ದಾರೆ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಇವ್ರಿಗೆ ಹೆಚ್ಚಾಗಿ ಕೆಲಸ ಸಿಕ್ಕಿದ್ರು ಇವ್ರಿಗೇನೆ 3 ದಿನ ಕೊಡಬೇಕು. ಯಾವಾಗ ಕೊಡಬೇಕು, ಯಾವಾಗ ಕೆಲಸ ಇರೋದಿಲ್ಲ ಆ ಟೈಮಿಗೆ ಕೊಡಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಈ ಕೆಲಸ ಆಸ್ತಿ ಸೃಜನೆ ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮವನ್ನ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಅದ್ರ ಜೊತೆಗೆ ರಾಜ್ಯಗಳು ಇವತ್ತಿನವರೆಗೆ ಕೇಂದ್ರ ಸರ್ಕಾರ ಅಂದ್ರೆ ರಾಜ್ಯಗಳಲ್ಲಿ ದುಡ್ಡು ಕೇಂದ್ರ ಸರ್ಕಾರ ಕೊಡ್ತಿತ್ತು. ಈಗ ಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಇದಾದ್ಮೇಲೆ ಈಗ ಏನ್ ಮಾಡಿದ್ದಾರೆ, ಹೊಸ ಕಾಯ್ದೆ ತಗೊಂಡಿದ್ದಾರೆ. ಎಂದಿದ್ದು ವಿಬಿಜಿ ರಾಮ್ಜಿ ಕಾಯ್ದೆ ತಗೊಂಡಿದ್ದಾರೆ. ಆ ಕಾಯ್ದೆನಲ್ಲಿ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿಬಿಟ್ಟಿದ್ದಾರೆ. 60% ಕೇಂದ್ರ, 40% ರಾಜ್ಯ ಸರ್ಕಾರ. ಅಂದ್ರೆ ಈಗ ರಾಜ್ಯದ ಮೇಲೆ ಭಾರಿ ಹೊರೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತಿದೆ. ಅಂತ ಇದು ಅಂದಾಜು ಲೆಕ್ಕ, ಅಂದಾಜು 20,000 ಕೋಟಿ ನಷ್ಟ ಆಗ್ಬೋದು. ಸೊ ಇದನ್ನ ಆಗಕ್ಕೆ ಬಿಡಬಾರ್ದು ನಾವು ಅಲ್ವಾ. ಅದಕ್ಕೋಸ್ಕರ ಏನಾದ್ರು ಇಡೀ ದೇಶದಲ್ಲಿ ಕಾರ್ಯಕರ್ತರು ಹೆಚ್ಚಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಮಾತ್ರ. ಈ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕಾರ್ಯಕರ್ತರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ. ಅದರಿಂದ ಇದನ್ನು ಉಳಿಸ್ತಕ್ಕಂಥ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಅದರಿಂದ ಇವತ್ತು ಕಾಂಗ್ರೆಸ್ನ ಜನ್ಮದಿನ. ಸ್ವಾತಂತ್ರ್ಯ
ಕೊಟ್ಟಿರ್ತಾರೆ ಮಹಾತ್ಮ ಗಾಂಧೀಜಿ ಅಹಿಂಸೆ ಮತ್ತು ಸತ್ಯಾಗ್ರಹ. ಬಹುಶಃ ಜಗತ್ತಿನ ಯಾವ ದೇಶದಲ್ಲೂ ಕೂಡ ಹಿಂಸೆ ಬಿಟ್ಟು ಅಹಿಂಸೆಯ ಮೂಲಕ ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು ಭಾರತ ದೇಶದಲ್ಲಿ ಮಾತ್ರ. ಅದು ಕಾಂಗ್ರೆಸ್ ಪಕ್ಷ ತಂದ್ಕೊಟ್ಟಿದೆ. ನಾವು ಇದನ್ನು ಉಳಿಸ್ಕೋಬೇಕಲ್ವಾ, ಜೋಪಾನ ಮಾಡ್ಕೋಬೇಕಲ್ವಾ? ಆ ಕೆಲಸ ನಾವು ನೀವು ಎಲ್ಲ ಮಾಡೋಣ ಅಂತ ಹೇಳ್ತಾ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಕಾಂಗ್ರೆಸ್ಸಿಗರಿಗೆ ಒಂದು ಐತಿಹಾಸಿಕವಾದ ದಿನ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಸಂವಿಧಾನ.